ಇತ್ತೀಚೆಗೆ ಪರಿಚಯ ಆದ ಸಿದ್ದು ಮತ್ತೆ ಸಂಪದ ನಮಗ್ ತಪ್ಪು ದಾರಿ ತೋರಿಸಿ ನಿಮ್ ಕುಟುಂಬಕ್ಕೆ ತೊಂದರೆ ಕೊಡು ಅಂತ ಹೇಳಿದ್ರು. ಅದಕ್ಕೆ ಯಾವತ್ತು ಕೇಳ್ದೇರೋ 20 ಲಕ್ಷ ಕೇಳಿದ್ವಿ. ಅದನ್ ಬಿಟ್ಟು ನನಗೂ ಶಿವರಾಮ್ ಅವ್ರಿಗೂ ಯಾವುದೇ ತರದ ಸಂಬಂಧ ಇಲ್ಲ. ಕೇಳಿಸ್ಕೊಂಡ್ಯೇನಮ್ಮ? ಈಗಲೂ ಕೂಡ ಅಪ್ಪ ತಪ್ಪು ಮಾಡಿದ್ರು ಅಂತ ಹೇಳ್ತೀಯ? ಹೆಣ್ಣಾಗಿ ಹುಟ್ಟಿ ಈ ತರ ಕೆಲಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ಛೀ, ನಿಮ್ಮಿಂದ ಎಷ್ಟು ಸಂಸಾರ ಹಾಳಾಗಿದ್ಯೋ. ನೀನು ಮಾಡಿದ ಕೆಲಸಕ್ಕೆ ದಮಯಂತಿ ಪ್ರಾಣ ಕಳ್ಕೊಳ್ಳೋದಕ್ಕೆ ಹೋಗಿದ್ಲು. ದುಡ್ಡಿಗೋಸ್ಕರ ಈ ತರ ಸುಳ್ಳು ಹೇಳ್ಬೇಕನಮ್ಮ? ಈ ತರ ಬದುಕಿ ಯಾಕೆ ಬೇಕು? ಅತ್ತೆ ಸಾಯ್ಬೇಕು ಅನ್ನೋ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆ ಸಿದ್ದು ಸಂಪದ. ಇಷ್ಟು ದಿನ ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸ್ದೆ. ಆದ್ರೆ ಈಗ ನನ್ನ ಗಂಡನ್ನೇ ಅಪರಾಧಿಯನ್ನಾಗಿ ಮಾಡ್ಬೇಕು ಅಂತ ನೋಡಿದ್ರು. ಈ ಹೆಂಗ್ಸನ್ನ ಅಡ್ಡ ಇಟ್ಕೊಂಡು ನನ್ನ ಸಂಸಾರನೇ ಹಾಳು ಮಾಡೋದಕ್ಕೆ ನೋಡಿದ್ರು. ಹೌದು, ಮೊದಲು ಅವನ್ನ ವಿಚಾರಿಸ್. ಎಲ್ಲೋದ್ರು ಇವ್ರು? ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ, ನನ್ನ ಕ್ಷಮಿಸ್ಬೇಡಿ. ನಿಂತ್ಕೋ ಅಲ್ಲಿ. ಅಮ್ಮ, ಅದು ಕರಿಬೇಡ ನನ್ನನ್ನ. ನನ್ನ ಅಮ್ಮ ಅಂತ ಕರೆಯೋದಕ್ಕೆ ಯಾರು ನೀನು? ನೀನಿಲ್ಲ ಅನ್ಕೊಂಡು ತಲೆ ಮೇಲೆ ನೀರು ಹಾಕೊಂಡು ತುಂಬಾ ಸಮಯ ಆಗೋಯ್ತು. ಒಂದು ಸಲ ಮಾಡಿದ ತಪ್ಪಿಗೆ ಒಂದು ಪ್ರಾಣ ಹೋಯ್ತು. ಈ ಮನೆ ಮರ್ಯಾದೆ ಹೋಯ್ತು. ಎಲ್ರೂ ಸೇರಿ ಸಂತೋಷವಾಗಿ ವನಭೋಜನಕ್ಕೆ ಹೋಗಿದ್ವಿ. ಅಲ್ಲೂ ನಮ್ಮ ಮರ್ಯಾದೆ ತೆಗೆದೆ. ನಡೆದಿದ್ದು ನೆನೆಸ್ಕೊಂಡು ಬೇಜಾರು ಮಾಡ್ಕೋತಿದ್ಯಾ ಪಾರ್ವತಿ? ಯಾರೋ ಏನೋ ಹೇಳಿದ್ರು ಅಂತ ನನ್ನ ಮಗನ ನಾನು ಅರ್ಥ ಮಾಡ್ಕೊಳ್ದೆ ಹೋದೆ. ನಾನೆಂತ ತಾಯಿರಿ? ಯಾವತ್ತೋ ಮಾಡಿದ ತಪ್ಪಿಗೆ ಇವತ್ತಿಗೂ ನಾವೆಲ್ಲ ಅವನನ್ನು ದೂಷಿಸ್ತಾ ಇದ್ದೀವಿ. ಬದಲಾಗಿದ್ದೀನಿ ಅಂದ್ರೂ ಯಾರೂ ನನ್ನ ನಂಬಲಿಲ್ಲ. ಇವತ್ತಿನವರೆಗೂ ಅವನು ಮಾಡದೇ ಇರೋ ತಪ್ಪಿಗೆ ಏನು ಮಾತಾಡದೆ ತಲೆ ತೆಗೆಸ್ಕೊಂಡು ನಿಂತಿದ್ದ. ಆದರೆ ಇವತ್ತಿನವರೆಗೂ ನಿಜ ಏನು ಅಂತ ಹೇಳಿರಲಿಲ್ಲ.
ತನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು, ನಿಜ ಗೊತ್ತಾದ್ರೆ ನಾವು ಸಹಿಸ್ಕೊಳ್ಳೋದಿಲ್ಲ ಅಂತ ಆ ನೋವನ್ನೆಲ್ಲ ಅವನೊಬ್ಬನೇ ತಡ್ಕೋತಿದ್ದ. ಅದೀಗ್ಲಾದ್ರೂ ನಿನಗೆ ಅರ್ಥ ಆದ್ರೆ ಸಾಕು ಪಾರ್ವತಿ, ಅವನಿಗೆ ಸಂತೋಷ ಆಗತ್ತೆ. ಇನ್ನು ಅರ್ಥ ಮಾಡ್ಕೊಳ್ದೆ ಹೇಗಿರ್ತೀನ್ರಿ? ಯಾವ ತಾಯಿನೂ ತನ್ನ ಮಗನ ದೂರ ಮಾಡ್ಕೊಳಕ್ ಇಷ್ಟಪಡಲ್ಲ. ಆದ್ರೆ ನನ್ನ ಮಗನಿಂದ ಒಂದು ಹೆಣ್ಣು ಮಗು ಜೀವನ ಹಾಳಾಯ್ತು ಅನ್ನೋ ನೋವಿಂದ ಅವನು ನನ್ನ ಮಗನೇ ಅಲ್ಲ, ಅವನಿಗೆ ನನ್ನ ಜನ್ಮ ನೀಡೇ ಇಲ್ಲ ಅಂತ ಮಾತಾಡ್ದೆ. ಆದ್ರಿಂದ ಅವನಿಂದ ಇಷ್ಟು ದಿನ ದೂರ ಐತೆ. ಆದ್ರೆ ಇವತ್ತು ನಿಜ ಗೊತ್ತಾದ್ಮೇಲೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನ್ಗೆ ಅರ್ಥ ಆಯ್ತು. ತಂಗಿ ಜೀವನ ಹಾಳಾಗ್ಬಾರ್ದು ಅಂತ ಪಾಪ ಅವನು ಎಲ್ರ ಮುಂದೆ ತಪ್ಪು ಮಾಡ್ದವನ್ ಹಾಗೆ ನಿಂತ. ಕಡೆಗೆ ಅವನ್ ಹೆತ್ತು ಮಗಳತ್ರ ಕೂಡ ಸತ್ಯ ಹೇಳ್ದೆ ಇದ್ದ ಅಂದ್ರೆ ಇನ್ನು ನಾನು ಅವನ್ನ ಅರ್ಥ ಮಾಡ್ಕೊಳ್ದೆ ಹೇಗಿರ್ಲಿರಿ? ದಮಯಂತಿ ಅಮಾಯಿಕಳು. ಅವಳು ಗಂಡನ ಜೀವನದಲ್ಲಿ ಇನ್ನೊಬ್ಳಿದ್ದಾಳೆ ಅಂದ್ರೆ ಅವಳು ಏನಾಗ್ತಾಳೋ ಅನ್ನೋ ಭಯದಿಂದ ತಂಗಿಗೋಸ್ಕರ ಶಿವರಾಮ್ ಮೇಲೆ ಆರೋಪ ಮಾಡದೆ ಅದನ್ನ ಕಾಪಾಡ್ಕೊಂಡು ಬಂದ ಅವನು. ಒಬ್ಬ ತಂಗಿಗೆ ಒಳ್ಳೆ ಅಣ್ಣ ಆದ್ಮೇಲೆ ನಮಗೊಳ್ಳೆ ಮಗ ಅಲ್ಲ ಅಂತ ಹೇಗೆ ಹೇಳೋದು ರೀ? ಇನ್ನು ನನ್ನ ಮಗನ ನಾನು ಹೇಗೆ ದೂರ ಮಾಡ್ಕೋತೀನಿ? ಅವನು ನನ್ನ ಮಗ ರೀ. ಈಗ ನನ್ನ ಮಗನ ಮನ್ಸಿಂದ ಅಪ್ಕೋಬೇಕು ಅನ್ನಿಸ್ತಿದೆ ರೀ. ನಿನ್ನ ಅನುಮಾನಿಸಿದ ಈ ತಾಯಿನ ಕ್ಷಮಿಸ್ಬಿಡು ಕಂದ ಅಂತ ಕೇಳಬೇಕು ಅನ್ನಿಸ್ತಿದೆ. ನೀನು ಅರ್ಥ ಮಾಡ್ಕೊಂಡ್ಯಲ್ಲ, ಅಷ್ಟೇ ಸಾಕು. ನೋಡು ಪಾರ್ವತಿ, ಮಗನಿಗೆ ತಾಯಿಯ ಆಶೀರ್ವಾದ ಬೇಕೇ ಹೊರತು ಕ್ಷಮಾಪಣೆ ಅಲ್ಲ. ಏನ್ರಿ, ನೀವು ಯಾವತ್ತೂ ಯಾವ ವಿಷಯಗಳನ್ನೂ ನನ್ನಿಂದ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋದಿಲ್ಲ ಅಂತನೂ ಗೊತ್ತು. ಆದರೆ ನಿಮ್ಮ ತಂಗಿ ವಿಷಯದಲ್ಲಿ ಇಷ್ಟು ನಡೆದಿದ್ರು ಕೂಡ ಯಾಕೆ ನನ್ನ ಹತ್ರ ಏನು ಹೇಳ್ದೆ ಮುಚ್ಚಿಟ್ರಿ ನೀವು? ಯಾಕ್ರಿ, ನನ್ನ ಹತ್ರ ಹೇಳಬಾರ್ದು ಅಂತ ಅಂದ್ಕೊಂಡ್ರಾ? ಅಥವಾ ನನ್ನ ಹತ್ರ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡ್ರಾ? ಹಾಗೆಲ್ಲ ಏನೂ ಇಲ್ಲ. ಒಂದು ಹೆಣ್ಮಗು ವಿಷಯ, ಅದು ಮೂರನೇ ವ್ಯಕ್ತಿಗೆ ಗೊತ್ತಾಗ್ದಿದ್ರೆ ಒಳ್ಳೇದು ಅಂತ ನಿನಗೂ ಕಲ್ಯಾಣಿಗೂ ಹೇಳಿಲ್ಲ. ಈಗ ನೋಡಿ, ಬರೀ ನಿಂದನೆಗಳನ್ನೇ ಹೊತ್ಕೊಂಡು ನಿಂತಿದ್ದೀರಾ. ನಿಮ್ಮನ್ನು ಎಲ್ಲರೂ ಆ ರೀತಿ ನೋಡ್ತಾ ಇದ್ರೆ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅನುಪಮ, ನಿಮ್ಮಿಬ್ಬರಿಗೂ ನೋವಾಗತ್ತೆ ಅಂತ ಗೊತ್ತು. ಹಾಗಂತ ಮನೆಯವ್ರಿಗೆಲ್ಲ ನೋವು ಮಾಡೋಕ್ಕಾಗತ್ತಾ ಹೇಳು? ನನ್ನ ತಂಗಿ ಅಂದ್ರೆ ನಂಗೆ ಪ್ರಾಣ. ಚಿಕ್ಕ ವಯಸ್ಸಿಂದ ನಾನು ಅವಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೀನಿ. ದಮಯಂತಿಗೆ ಮನೇಲಿ ಯಾರೇ ಏನೇ ಅಂದ್ರು ನಾನು ಮಾತ್ರ ಅವಳ ವಿರುದ್ಧವಾಗಿ ಒಂದ್ ಮಾತು ಆಡಿಲ್ಲ. ಹಾಗಿರುವಾಗ ನನ್ನ ತಂಗಿ ಕುಟುಂಬ ಸಮಸ್ಯೆಲಿದೆ, ಬೇರೆ ಯಾರಿಂದನೂ
ಕೂಡ ನಾನೆಲ್ಲಿ ಅನುಪಮನ್ಗೆ ಮೋಸ ಮಾಡ್ಬಿಡ್ತೀನಿ ಅನ್ನೋ ಉದ್ದೇಶದಿಂದ ಅಂತ ನಂಗೆ ಗೊತ್ತು. ಅನುಪಮನ್ ಮೇಲಿರೋ ಅಭಿಮಾನನೇ ನಿನ್ನ ಹತ್ರ ಹಾಗೆ ಮಾತಾಡೋಗಿ ಮಾಡ್ತು. ನಮ್ಮನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರ, ಆದ್ರೆ ನಿಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ. ಹೆತ್ತ ತಾಯಿ ನಾನೇ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದೆ. ನೀವ್ ಅರ್ಥ ಮಾಡ್ಕೊಳ್ದೆ ಇರೋದ್ರಲ್ಲಿ ತಪ್ಪೇನಿದೆ? ಇಷ್ಟು ದಿನ ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಏನೇನೋ ಮಾತಾಡ್ದೆ. ಹೆತ್ತು ಮಗ ಅಂತ ಕೂಡ ನೋಡ್ದೆ, ಎಷ್ಟೋ ಶಾಪ ಹಾಕ್ದೆ. ನಿನಗೆ ನೋವು ಕೊಟ್ಟಿದ್ದಕ್ಕೆ ಈ ಅಮ್ಮನ ಕ್ಷಮಿಸ್ತೀಯ ಕಂದ? ಅಮ್ಮ, ಏನಮ್ಮ ನೀನು? ತಾಯಿನ ಮಗ ಕ್ಷಮಿಸೋದು ಅಂದ್ರೇನು? ಅಮ್ಮ, ಇಷ್ಟು ವರ್ಷ ನಿಮ್ಮೆಲ್ಲರಿಂದ ದೂರ ಇದ್ದೆ. ನೀನ್ ನನ್ನ ಬೈದ್ರೂ ಸರಿ, ಒಂದು ರೀತಿಲಿ ನನ್ನ ಹಾಗಾದ್ರೂ ಮಾತಾಡ್ಸ್ತಿದ್ಯಲ್ಲ ಅಂತ ನಾನು ಸಂತೋಷವಾಗಿದ್ನೇ ಹೊರತು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ ಅಮ್ಮ. ನನ್ನಮ್ಮ ನಂಗೆ ಬೇಕು. ನನ್ನಮ್ಮ ನನ್ನ ಎದುರುಗಡೆನೇ ಇರಬೇಕು. ಬರೀ ಇಷ್ಟೇ ನಾನು ಬೇಡ್ಕೊಳ್ಳೋದು. ಅಣ್ಣ, ಅಯ್ಯೋ ಅಮ್ಮ, ದಮಯಂತಿ, ಏನಮ್ಮ ಇದು? ಹೇಳು ಹೇಳು. ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಣ್ಣ. ನಾನಂತದ್ದು ಏನ್ ಮಾಡ್ದೆ ನಿನ್ಗೋಸ್ಕರ? ಯಾವಾಗ್ಲೂ ಏನೋ ತಪ್ಪು ಮಾಡ್ದೆ ಅಂತ ನಿನಗೆ ಅನ್ನಬಾರ್ದು ಮಾತುಗಳನ್ನ ಅಂದೆ. ಅನುಪಮ ಕಲ್ಯಾಣಿನ ಚೆನ್ನಾಗಿ ಬೈದೆ. ಅವ್ರ ಬದುಕೋಕೆ ಅರ್ಹತೆ ಇಲ್ಲ ಅನ್ನೋ ತರ ಮಾತಾಡ್ದೆ. ಅದೆಲ್ಲ ಗೊತ್ತಿದ್ದೆ ಕೂಡ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ. ಯಾವುದೇ ಕಾರಣಕ್ಕೂ ನಾನ್ ದುಃಖ ಪಡಬಾರ್ದು ಅಂತ ನೀನ್ ಇದನ್ನೆಲ್ಲ ಮಾಡಿದ್ರೆ ನೀನೇ ತಪ್ಪು ಮಾಡ್ತಿದ್ಯಾ ಅಂತ ಅನ್ನಬಾರ್ದು ಮಾತುಗಳನ್ನ ಅಂದೆ. ಎಲ್ರು ಮುಂದೆ ಬಾಯಿಗೆ ಬಂದ ಹಾಗೆ ನನ್ ಬೈದು ಬಿಟ್ಟೆ. ನನ್ ಕ್ಷಮಿಸ್ಬಿಡಣ್ಣ. ನಿನ್ನಂತ ಅಣ್ಣನ್ನ ಎಷ್ಟು ವರ್ಷ ದೂರ ಮಾಡ್ಕೊಂಡಿದ್ದಕ್ಕೆ ನನಗ್ ನಾಚಿಕೆ ಆಗ್ತದೆ. ಏನಮ್ಮ ನೀನು? ನೋಡು, ನೋಡ್ತಿರೋರು ಎಲ್ರಿಗೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿರುತ್ತೆ. ಅದಕ್ಕೆ ನೀನು ಅಪಾರ್ಥ ಮಾಡ್ಕೊಂಡೆ. ಇದರಲ್ಲಿ ನಿನ್ ತಪ್ಪೇನಿದೆ ಅಮ್ಮ? ಅದಕ್ಕೆ
ಮನುಷ್ಯ ಮಾತಾಡ್ತಾ ಇರಬೇಕು ಅನ್ನೋದು. ಮಾತಾಡದೆ ದೂರನೇ ಇದ್ರೆ ಮೌನ ಮನುಷ್ಯರ ಮಧ್ಯೆ ಅಂತರನ ಹೆಚ್ಚಿಸುತ್ತೆ. ಒಂದು ಸಲ ಮಾತಾಡಕ್ ಶುರು ಮಾಡಿದ್ರೆ ಮಾತು ಒಂದಾಗಿ ಆ ಮಾತೆ ಮನುಷ್ಯರನ್ನ ಒಂದು ಮಾಡಿಬಿಡುತ್ತೆ. ಇವಾಗ ಈ ಮನೇಲಿ ನೆಮ್ಮದಿ ಇದೆ. ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೌದು ರೀ, ಇಷ್ಟು ದಿನ ಈ ಮನೇಲಿ ಸಂತೋಷ ಇರಲಿಲ್ಲ. ಇಷ್ಟು ದಿವಸ ದೂರ ಆಗಿದ್ದ ನಮ್ಮ ಮನಸ್ಸುಗಳು ಸರಿ ಹೋಯ್ತು. ಎಲ್ರೂ ಮತ್ತೆ ಒಂದಾದ್ವಿ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು? ಈ ಸಂತೋಷ ಯಾವತ್ತೂ ಹೀಗೆ ಇರಲಿ. ಇವರೆಲ್ಲರೂ ಒಂದಾಗ್ಬಿಟ್ರು ಅಂದ್ರೆ ಇನ್ ನನಗೆಲ್ಲಿ ಬೆಲೆ ಇರುತ್ತೆ? ಕೊನೆಗೆ ನಮ್ಮ ಅತ್ತಿಗೆನೂ ಬದಲಾಗ್ಬಿಟ್ರು. ಇವಾಗ ಏನ್ ಮಾಡೋದು? ಅಯ್ಯೋ ಅಮ್ಮ ದಮಯಂತಿ, ಏನಮ್ಮ ಇದು? ಹೇಳು ಹೇಳು. ದಮಯಂತಿ ಅತ್ತಿಗೆ ನನ್ನ ಜೊತೆ ಕೈ ಜೋಡಿಸ್ದಾಗೆಲ್ಲ ನನಗೇನ್ ಬೇಕೋ ಅದೆಲ್ಲ ಪಡ್ಕೋತಿದ್ದೆ. ಏನಾದ್ರೂ ಅವಶ್ಯಕತೆ ಇದ್ದಾಗ ಅತ್ತಿಗೆಗೆ ಸಿಟ್ಟು ಬರ್ಸಿದ್ರೆ ಏನು ಕಷ್ಟಪಡದೆ ನನಗೆಲ್ಲ ಸಿಕ್ಬಿಡ್ತಿತ್ತು. ಇವಾಗ ಅತ್ತಿಗೆ ಬದಲಾಗಿರೋದಕ್ಕೆ ನನಗಿರೋ ಒಂದೇ ಒಂದು ದಾರಿ ಕೂಡ ಮುಚ್ಚೋದಾಗೆ. ಏನಾದ್ರೂ ಒಂದು ಮಾಡಬೇಕು. ಅತ್ತಿಗೆ ಪೂರ್ತಿಯಾಗಿ ಬದಲಾಗದೆ ಇರೋ ಹಾಗೆ, ಈ ಕುಟುಂಬ ಒಂದಾಗದೆ ಇರೋ ಹಾಗೆ ನಾನೇನಾದ್ರೂ ಮಾಡಬೇಕು. ಏನೇ ರೂಮಲ್ಲಿ ಒಬ್ಳೆ ಏಕಪಾತ್ರಾಭಿನಯ ಮಾಡ್ತಿದ್ಯಾ? ಮನೇಲಿರೋರೆಲ್ಲ ಒಂದಾಗ್ಬಿಟ್ರು, ಇನ್ನೀನ್ ಆಟ ನಡೆಯೋದಿಲ್ಲ. ಹೇಗೆ ಇವ್ರನ್ನೆಲ್ಲ ದೂರ ಮಾಡೋದು ಅಂತ ಯೋಚಿಸ್ತಿದ್ಯಾ? ಹೌದು, ಅದನ್ನೇ ಯೋಚನೆ ಮಾಡ್ತಿದ್ದೆ. ಮನೇಲಿ ಎಲ್ಲರೂ ಒಂದಾಗ್ಬಿಟ್ರೆ ಅದರಿಂದ ನನಗೇನ್ ಲಾಭ ಇದೆ? ಈ ಮನೆ ಸೊಸೆಯಾಗಿ ನನಗೇನ್ ಮರ್ಯಾದೆ ಇರುತ್ತೆ? ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಾಗಿದ್ರೆ ಮರ್ಯಾದೆ ಹಕ್ಕು ತಾನಾಗೆ ಬರುತ್ತೆ ಕಣೆ. ಎಲ್ರ ಮುಂದೆ ಒಂಥರ, ಒಬ್ರೇ ಇದ್ದಾಗ ಇನ್ನೊಂಥರ ಇರೋ ನಿನ್ನಂತವ್ರ ಜೀವನ ಯಾವಾಗ್ಲೂ ಹೀಗೆ ಇರುತ್ತೆ ಕಣೆ. ಇವಾಗ ನನಗೇನಾಗಿದೆ? ನಾನೇನ್ ಬದಲಾಗ್ಬೇಕು? ಏನೇ ವಾಯ್ಸ್ ರೈಸ್ ಆಗ್ತಾ ಇದೆ? ನಿಂತರ ಜೋರಾಗಿ ಮಾತಾಡಕ್ ನನಗೆ ಬರಲ್ಲ ಅನ್ಕೊಂಡ್ಯಾ? ನೀನ್ ಈ ತರ ಯೋಚಿಸ್ತಾ ಇದ್ದೆ ಅಂತ ಮನೆಯವ್ರಿಗೆ ಗೊತ್ತಾದ್ರೆ ಕತ್ ಹಿಡ್ದು ನಿನ್ನ ಆಚೆ ದಪ್ತಾರೆ. ಈಗ ನಿಮ್ಮಮ್ಮ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ ನಿನ್ ತಮ್ಮ ಎಂತವನು ಅಂತ ಎಲ್ರಿಗೂ ಗೊತ್ತು. ಇನ್ ನಿನ್ ಪರಿಸ್ಥಿತಿ ಏನು? ಹೋಗಿ ಯಾವ್ದಾದ್ರೂ ದೇವಸ್ಥಾನದ ಮುಂದೆ ಕುತ್ಕೋಬೇಕು. ಈ ಮನೆ ಚಿಕ್ಕ ಸೊಸೆಯಾಗಿ ನೀನು ಅನುಸರಿಸ್ಕೊಂಡು ಹೋದ್ರೆ ನಿನಗೆ ಈ ಮನೆಯಲ್ಲಿ ನೀನು ಕೇಳ್ದೇನೆ ಮರ್ಯಾದೆ ಸಿಗುತ್ತೆ. ನಮ್ಮಧ್ಯೇನೆ ಇದ್ದು ನಮಗೆ ಕೆಟ್ಟದ್ ಮಾಡ್ಬೇಕು ಅಂತ ನಿನ್ ತಮ್ಮನ ಜೊತೆ ಕೈ ಜೋಡಿಸ್ತಾನೆ ಬರ್ತಾ ಇದ್ಯಾ. ಆದ್ರೂ ನಿನ್ನ ಕ್ಷಮಿಸ್ದೆ. ಇಷ್ಟಾದ್ಮೇಲೂ ನೀನ್ ಬದಲಾಗ್ಲಿಲ್ಲ ಅಂದ್ರೆ ಮನ್ಸಲ್ಲಿ ಇಷ್ಟು ವಿಷಯ ಇರೋ ನಿನ್ನ ನಾನು ಹೆಂಡ್ತಿ ಅಂತ ಒಪ್ಕೊಳ್ಳಲ್ಲ. ಮನೆಯಿಂದ ಹೊರಗಾಗ್ತೀನಿ. ಹೇಳೋ, ಹೊರಗೋಗ್ತೀಯಾ ಬದಲಾಗ್ತೀಯಾ? ಹೇಳೋ. ಏನು ಅಂದ್ರೆ ಬೇಡ ರೀ, ನನ್ನನ್ನು ಮಾತ್ರ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ಬೇಡಿ. ನೀವು ಹೇಳ್ದಾಗೆ ಕೇಳ್ತೀನಿ. ಎಲ್ರ ಜೊತೆ ಚೆನ್ನಾಗಿದ್ದು ಇನ್ಮೇಲಾದ್ರೂ ಒಳ್ಳೆ ಸೊಸೆ ಅಂತ ಹೆಸರು ತಗೊಳ್ತೀನಿ.
ಏನು ಮೇಡಮ್ ಅವರು ತುಂಬಾ ಖುಷಿಯಾಗಿದ್ದೀರಾ? ಮತ್ತೆ ಖುಷಿ ಆಗಲ್ವಾ ಹೇಳಿ? ಅಜ್ಜಿ ಅಪ್ಪನ ಅರ್ಥ ಮಾಡ್ಕೋಬೇಕು, ಅಪ್ಪಂದೇನು ತಪ್ಪಿಲ್ಲ ಅಂತ ಅತ್ತೇನೂ ಅರ್ಥ ಮಾಡ್ಕೋಬೇಕಂತ ಇಷ್ಟು ದಿವಸ ಕಾಯ್ತಾ ಇದ್ದೆ. ಇವತ್ತು ನನ್ನ ಆಸೆ ಈಡೇರಿತು.